ನೋವಿನಿಂದ ತುಂಬಿದ ಹೃದಯವು ಧನ್ಯತೆಯಿಂದ ಭವಿಷ್ಯವನ್ನು ಬದಲಾಯಿಸಬಹುದು. ಒಂದು ಕತ್ತೆಯು ಏನೋ ಸಿಗದ ಜೀವನವನ್ನು ಕೃತಜ್ಞತೆಯಿಂದ ಬೆಳಗಿಸಿದಳು. ಕೃತಜ್ಞತೆಯ ಹೆಜ್ಜೆಗಳು ಕತ್ತೆಯ ಬದುಕಿನ ಬದಲಾವಣೆ. ಮರಳಿನ ಬಿಸಿಲಲ್ಲಿ ನೋವಿನ ಹೆಜ್ಜೆ. ಮರಳಿನ ಬಿಸಿಲಲ್ಲಿ ನೋವಿನ ಹೆಜ್ಜೆ ಹಾಕುತ್ತಾ ಕರ್ನಾಟಕದ ಒಂದು ಬಿಸಿಲಿನಿಂದ ಒಣಗಿದ ಹಳ್ಳಿಯಲ್ಲಿ ಒಂದು ಚಿಕ್ಕ ಎಮ್ಮೆ ಬದುಕುಳಿಯುತ್ತಿತ್ತು. ಹೆಸರು ಧನು. ಎಮ್ಮೆ ಎಷ್ಟೇ ಶ್ರಮಿಸಿದರೂ ಯಾರಿಗೂ ಆಕೆ ಅಗತ್ಯವಿರಲಿಲ್ಲ. ಹೊತ್ತೊಯ್ಯುವ ಕೆಲಸವಿಲ್ಲ, ಮನುಷ್ಯರ ಬಳಕೆಯಿಲ್ಲ. ಅಂತೂ ದಿನೆಲ್ಲ ಪಾರಾಗುತ್ತಿದ್ದುದು ಖಾಲಿತನದಲ್ಲಿ. ಊರ ಬದಿಯಲ್ಲಿ ಸುಣ್ಣದ ಗುಡ್ಡಗಳ ನಡುವೆ ಹೊಟ್ಟೆ ಹಸಿವಿನಿಂದ ಹಾಗೂ ಅನಾದರದಿಂದ ಧನು ದಿನ ಕಳೆಯುತ್ತಿದ್ದಳು. ಕೆಲವೊಮ್ಮೆ ನೀರಿಲ್ಲದ ಹೊಂಡದಲ್ಲೇ ನೀರನ್ನು ಹುಡುಕುತ್ತಲೇ ನಿರಾಶೆಯಿಂದ ಹಿಂದಿರುಗುತ್ತಿದ್ದಳು. ಅವನಿಗೆ ಕೇಳಿಬರುತ್ತಿತ್ತು, ಈ ಎಮ್ಮೆ ಯಾಕೆ ಬದುಕಿದೆ? ಅವಳಿಗೆ ಬಹಳದಾ ಎಂಬ ಮಾತುಗಳು ಹಾರುತ್ತಿದ್ದವು. ಅವಳ ಮನಸ್ಸು ಪ್ರಶ್ನೆಗಳಿಂದ ತುಂಬಿತ್ತು. ನಾನು ಯಾರಿಗೆ ಬೇಕು? ನನ್ನ ಬದುಕಿಗೆ ಅರ್ಥವಿದೆಯಾ? ಕನಸಿನ ದ್ವಾರ. ಒಂದು ರಾತ್ರಿ ಧನು ಬಿಸಿಲಿನಿಂದ ನಿದ್ದೆಗೆ ಜಾರಿದಳು. ಆ ಕನಸಿನಲ್ಲಿ ಒಂದು ಹಸಿರು ದಾರಿ, ಚುಕ್ಕಾಣಿ ಕಂಗಳ ದೇವದೂತ ಹೆಜ್ಜೆ ಹಾಕುತ್ತಾ ನಿಂತಿದ್ದನು. ಅವಳು ಕೇಳಿದಳು, ನಾನು ಇನ್ನಷ್ಟು ಎಷ್ಟು ವರ್ಷ ಈ ನೋವಿನಲ್ಲಿ ಬದುಕಬೇಕು? ದೇವದೂತ ನಿಧಾನವಾಗಿ ಉತ್ತರಿಸಿದನು, ನಿನ್ನ ಜೀವನದಲ್ಲಿ ಇನ್ನೂ 10 ವರ್ಷಗಳ ಸಂಕಟ ಬಾಕಿಯಿದೆ. ಆ ಕೇಳಿ ಧನು ಕಣ್ಣೀನು ಹಾಕಿದಳು. ಆಗ ದೇವದೂತ ನಗುತ್ತಾ ಹೇಳಿದರು, ಆದರೆ ಕರ್ಮ ಬದಲಾಯಿಸುವ ಮಾರ್ಗವಿದೆ. ಪ್ರತಿಯೊಂದು ಕ್ಷಣಕ್ಕೂ ಸಾರ್ಥಕವಾಗಿದ್ದರೂ ಇಲ್ಲದಿದ್ದರೂ ಧನ್ಯವಾದಗಳು ದೇವರೇ ಎಂದು ಮನಪೂರ್ವಕವಾಗಿ ಹೇಳು. ಧನುನ ನವಚಿಹ್ನೆ. ಮರುದಿನ ಬೆಳಿಗ್ಗೆ ಧನು ತನ್ನ ನವಹಾದಿಯನ್ನು ಪ್ರಾರಂಭಿಸಿದಳು. ಹೊಟ್ಟೆ ಹಸಿವಾಗಿಯೂ, ಧನ್ಯವಾದಗಳು ದೇವರೇ, ನನಗೆ ಈ ನೋವನ್ನು ಸಹಿಸುವ ಶಕ್ತಿ ಕೊಟ್ಟಿದ್ದಕ್ಕಾಗಿ. ಒಣಗಿದ ಬಾಯಿಂದಲೂ, ಧನ್ಯವಾದಗಳು ದೇವರೇ, ನನ್ನ ಜೀವಂತಿಕೆಯ ಪ್ರತಿಯೊಂದು ಕ್ಷಣಕ್ಕೂ. ಹೊಟ್ಟೆಗಾಗಿ ಯಾರೂ ಆಹಾರ ನೀಡದ ದಿನವೂ, ಇದೂ ಸಹ ಒಂದು ಪಾಠ, ಧನ್ಯವಾದಗಳು ದೇವರೇ. ಹಾಗೇ ದಿನ ಕಳೆದವು. ಆದರೆ ಧನುನ ಹೃದಯದಲ್ಲಿ ಏನೋ ಹೊಸ ಬೆಳಕು ಬೆಳಗುತ್ತಿತ್ತು. ಆಕೆ ಕಷ್ಟವನ್ನೇ ಕೃತಜ್ಞತೆಯಿಂದ ಕಾಣಲು ಕಲಿತಳು. 10ನೇ ದಿನದ ಬೆಳಕು. 10ನೇ ದಿನ ಧನು ತಾನು ನೆಲದ ಬಳಿ ಬಾಗಿದಾಗ ಒಂದು ಹುಡುಗ ತನ್ನ ತಂದೆಯೊಡನೆ ಆಕೆಯನ್ನು ನೋಡಿದನು. ಆ ಹುಡುಗ ಬಡಗಾಣದ ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದನು. ಆದರೆ ಶಾಲೆಗೆ ಹೋಗಲು ಜಾನುವಾರುವಿರಲಿಲ್ಲ. ಅವರ ಕುಟುಂಬ ಧನುಗೆ ಆಹಾರ ನೀಡಿದರು, ನೀರು ನೀಡಿದರು ಮತ್ತು ಆಕೆಯ ದೇಹವನ್ನು ಚೂರು ಚೂರು ಪ್ರೀತಿಯಿಂದ ತೊಳೆಯಲು ಶುರು ಮಾಡಿದರು. 3 ದಿನಗಳಲ್ಲಿ ಧನು ಮನೆ ಜಾನುವಾರು ಆಯಿತು. ಕನಸು ಮತ್ತೆ ಬಂತು. ಆ ರಾತ್ರಿ ಧನು ಮತ್ತೆ ಕನಸಿನಲ್ಲಿ ದೇವದೂತನನ್ನು ನೋಡಿದಳು. ಈ ಬಾರಿ ಆ ದೇವದೂತ ತೀವ್ರವಾಗಿ ನಗುತ್ತಿದ್ದರು. ನೀನು ಕೃತಜ್ಞತೆಯಿಂದ ಬದುಕಿದೆ. 10 ವರ್ಷ ಕಾಯಬೇಕಾಗಿಲ್ಲವಾಯಿತು. ಈ ಬದುಕು ನಿನ್ನ ಶುದ್ಧ ಮನಸ್ಸಿನಿಂದಲೇ ಬದಲಾಗಿದ್ದುದು. ಧನು ನಗಿದಳು. ಈ ಬಾರಿ ಆಕೆಯ ಕಣ್ಣುಗಳು ಹಸಿರು ಕನಸಿನಿಂದ ತುಂಬಿದ್ದವು, ನೋವಿನಿಂದ ಅಲ್ಲ. ಅಂತ್ಯ. ಕತ್ತಿಗಿಂತ ಎತ್ತರವಾದ ಗುಹೆ. ಅವಳ ಪಾದಗಳಲ್ಲಿ ಮಂಗು ಇದ್ದರೂ ಅವಳ ಮನಸ್ಸು ಮೋಡಗಳಿಗಿಂತ ಎತ್ತರವಾಗಿತ್ತು. ಪ್ರತಿ ಹೆಜ್ಜೆಗೂ ಅವಳು ದೇವರಿಗೆ ಧನ್ಯವಾದ ಹೇಳುತ್ತಲೇ ಸಾಗಿದಳು. ಶಾಲೆಯ ಮಕ್ಕಳು ಅವಳನ್ನು ಧನ್ಯಧನು ಎಂದು ಕರೆಯಲಾರಂಭಿಸಿದರು. ಕಲಿಯಬೇಕಾದುದು. ಬದುಕಿನಲ್ಲಿ ಎಲ್ಲವೂ ಸಿಕ್ಕಾಗ ಧನ್ಯವಾದ ಹೇಳುವುದು ಸಹಜ. ಆದರೆ ಏನೂ ಸಿಕ್ಕದಾಗ ಧನ್ಯವಾದ ಹೇಳುವ ಶಕ್ತಿ ಕರ್ಮವನ್ನು ಬದಲಾಯಿಸುತ್ತದೆ. ನಮ್ಮ ನೆಗಡು ಹಾದಿಗೆ ಬದಲಾವಣೆ ತರಬೇಕೆಂದರೆ ಮೊದಲು ಮನಸ್ಸಿನಲ್ಲಿ ಧನ್ಯತೆ ತುಂಬಬೇಕು.